ನೀವು ಅನ್ಕೊಳ್ತಿದ್ದೀರಾ ಅಲ್ವಾ, ಇವನೇನ್ ಮಾಡ್ತಿದ್ದಾನೆ, ಇವನೇನ್ ಬರೀತಿದ್ದಾನೆ ಅಂತ. ನೋಡ್ತೀರಾ, ಈಗ ನೀವು ಅನ್ಕೋತಿರಬಹುದು ನಾನು ಮಣ್ಣಿನ ಮೇಲೆ ಮಣ್ಣು ಅಂತ ಯಾಕೆ ಬರೀತಿದ್ದೀನಿ ಅಂತ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಆದ್ರೆ ಇದನ್ನು ಹೇಳೋಕ್ ಮುಂಚೆ ಸ್ವಲ್ಪ ನಾನು ನೀರಿನ ಮೇಲೆ ನೀರು ಅಂತಾನೂ ಬರೀತೀನಿ ರೀ. ಏನಾಯ್ತು? ನಾನೇನ್ ಬರುತ್ತೋ ಅದು ನನಗೆ ಯಾಕೆ ಕಾಣಿಸ್ತಿಲ್ಲ? ಹಾಗಾದ್ರೆ ಇಲ್ಲಿದೆ ನಿಮ್ಮ ಮೊದಲನೇ ಪ್ರಶ್ನೆಗೆ ಉತ್ತರ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭನೋ ಅಷ್ಟೇ ಕಷ್ಟ ನೀರಿನ ಮೇಲೆ ನೀರು ಅಂತ ಬರೆಯೋದು. ಸಂಬಂಧಗಳು ಸ್ವಲ್ಪ ಹೀಗೆ ಇರೋದು. ಸಂಬಂಧ ಮಾಡ್ಕೊಳ್ಳೋವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭ, ಆಮೇಲೆ ನಿಭಾಯಿಸುವಾಗ ನೀರಿನ ಮೇಲೆ ಬರೆದಷ್ಟೇ ಕಷ್ಟ. ಈಗ ಪ್ರಶ್ನೆ ಏನ್ ಬರುತ್ತೆ ಅಂದ್ರೆ, ನೀರಿನ ಮೇಲೆ ಬರೆಯೋಕೆ ಹೇಗಾಗತ್ತೆ ಅಂತ. ಯಾವ ಪ್ರಕಾರ ಈ ಕಲ್ಲುಗಳು ನೀರಿಂದ ಬೇರೆನೇ ಇದ್ರೂ ನೀರಿನ ಆಳದಲ್ಲೇ ಇದೆ. ಸಂಬಂಧಗಳನ್ನು ನಾವು ಸರಿಯಾಗಿ ಇದೇ ರೀತಿ ನಿಭಾಯಿಸಬೇಕು. ಈ ಕಲ್ಲುಗಳ ಥರ ನಿಷ್ಠೆಯಿಂದ ಆಳಕ್ಕಿಳಿರಿ, ಸಂಬಂಧ ಯಾವತ್ತೂ ಮುರಿಯೋಲ್ಲ. ರಾಧೆ ರಾಧೆ.